ದೇವರೇ ಗತಿ, ಪ್ರತಿ ಜೀವಾತ್ಮದಲ್ಲಿ ಪರಮಾತ್ಮ. ನನ್ನ ಹೆಸರು ಬಾಲಚಂದ್ರ ಗುರುಸ್ವಾಮಿ ಅಂತ ಹೇಳಿ 35 ವರ್ಷದಿಂದ ಶಬರಿಮಲೆ ಯಾತ್ರೆ ಮಾಡ್ತಾ ಇದೀವಿ. ನಮ್ದು VC ನಾರಾಯಣ ಸ್ವಾಮಿ ಅಯ್ಯಪ್ಪ ಗೂಡ್ ಸರ್ಕಲ್ ಮಾರಮ್ಮ ದೇವಸ್ಥಾನ ಸ್ವಾಮಿ ಶರಣಂ. ಈಗ 18ನೇ ಮೆಟ್ಟಿಲ ಪಾವಿತ್ರ್ಯತೆ. ಯಾಕೆ 18 ಅಂದ್ರೆ ಇಲ್ಲಿ 2 ಪದ್ಧತಿ. ಭಗವಂತ ಏನ್ ಹೇಳ್ತಾನಂದ್ರೆ, ತಂದೆ ಹತ್ರ ಯಾರು ಮಾಲೆ ಧಾರಣೆ ಮಾಡಿಬಿಟ್ಟು ಇರುಮುಡಿ ಕಟ್ಟಿ ಬರ್ತರೋ ಆ 18 ಮೆಟ್ಟಿಲ ಹತ್ತಿ ನನ್ನ ಸನ್ನಿಧಾನದಲ್ಲಿ ಬಂದು ದರ್ಶನ ಮಾಡುವಂತ ಹೇಳ್ತಾರೆ. ಇನ್ನೊಂದು, ಈಗ ಎಷ್ಟೋ ಜನ ನಮಗೆ ಮಾಲೆ ಧಾರಣೆ ಮಾಡ್ಕೊಳಕ್ಕಾಗಲ್ಲ, ಸ್ವಾಮಿ ದರ್ಶನ ಮಾಡ್ಬೇಕನ್ನೋ ಒಂದು ಅಭಿಪ್ರಾಯ ಇರ್ತದೆ. ಅವರಿಗೂ ಬೇರೆ ವ್ಯವಸ್ಥೆ ಇದೆ. ಅಂದ್ರೆ ಅವ್ರು ಯಾವುದೇ ಕಾರಣಕ್ಕೂ 18 ಮೆಟ್ಟಿಲು ಹತ್ತಲಿಕ್ಕಾಗಲ್ಲ. ಇರುಮುಡಿ ಇದ್ರೆ ಮಾತ್ರ ಸನ್ನಿಧಾನದಲ್ಲಿ ನಾವು 18 ಮೆಟ್ಟಿಲು ಹತ್ತಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ 18 ಮೆಟ್ಟಿಲಿದ ಪಾವಿತ್ರ್ಯತೆ ಏನಂದ್ರೆ, ಅರಿಷಡ್ಗಳು ನಮ್ಮಲ್ಲಿರಂತ 6 ಏನು ಗುಣಗಳಿದಾವೆ. ನಾವು ಲೋಭ, ಮದ, ಮಾಸ್ತರಿ, ಅಹಂಕಾರಗಳನ್ನೆಲ್ಲ ಅದಕ್ಕೆ ಅರಿಷಡ್ಗಳು ಅಂತ ಕರೀತಾರೆ. ಹಿಂದೆ ಈ ಪರ್ವತಗಳಂದ್ರೆ ಈ 18 ಅಂದ್ರೆ ಮಹಾಭಾರತ 18 ದಿನ ನಡೆದಿದೆ, ಅದಕ್ಕೂ ಸಹ ಒಂದು ಅರ್ಥ ಇದೆ. ಸೊ ಇದೇ ತರ ಪರ್ವತಗಳು 18 ಪರ್ವತಗಳಿದಾವೆ. ಅದೇ ರೀತಿಯಾಗಿ ಭಗವಂತನ ಒಂದು ಏನು ಸಂವಿಧಾನ ಕಾಣ್ತೀವಿ, ಇದೆಲ್ಲ ಮೆಟ್ಲಿಗೂ ಒಂದೊಂದು ಅರ್ಥಗಳನ್ನು ಕಲ್ಪಿಸಿಕೊಂಡು ಬಂದಿದ್ದಾರೆ. ಆ ಒಂದು ವರ್ಷ ಹೋದಾಗ ನನ್ನಲ್ಲಿರುವಂತ ಲೋಭಗಳನ್ನು ಅಂದ್ರೆ 18 ಲೋಭಗಳನ್ನು ಬಿಟ್ಟು ನಾವು ಹೊರಗಡೆ ಬಂದಾಗ ಮಾತ್ರ ಒಬ್ಬ ಸಂಭಾವಿತ ಮನುಷ್ಯ ಆಗ್ತಾನೆ. ನಿನ್ನಲ್ಲಿರುವಂತ ದುರ್ಗುಣಗಳೆಲ್ಲ ಹೊರಟು ಹೋಗ್ತದೆ. ನೀನು ಒಂದೇ ವರ್ಷ ಬಿಡಕ್ಕಾಗದ ಸಹ ಒಂದೊಂದು ವರ್ಷದಲ್ಲಿ ನಿನ್ನಲ್ಲಿರುವಂತ ದುರ್ಗುಣಗಳೆಲ್ಲ ಬಿಟ್ಟು ಬಂದ್ರೆ ನೀನು ಒಬ್ಬ ಸಂಭಾವಿತ ಮನುಷ್ಯ ಆಗಕ್ಕೆ ಸಾಧ್ಯತೆ ಇದೆ ಅನ್ನೋಕ್ಕೋಸ್ಕರ ಆ 18 ಮೆಟ್ಟಿಲುಗಳನ್ನು ಕಟ್ಟಿದ್ದಾರೆ. ಸೊ 18 ಮೆಟ್ಟಿಲುಗಳ ಅರ್ಥನೇ ಇಷ್ಟು. ಸೊ 18 ಮೆಟ್ಟಿಲ ದರ್ಶನ ಆದಮೇಲೆ ಪ್ರಥಮವಾಗಿ ನಾವು ದರ್ಶನ ಮಾಡಿದ್ರೆ ಭಗವಂತನ ದರ್ಶನ ಆದ ನಂತರ ಅಂದ್ರೆ ಸ್ವಲ್ಪ ದೊಡ್ಡ ಚಿಕ್ಕದಾಗಿ ಕಾಣ್ತಾ ಇರ್ತದೆ. ಅವನು ಒಂದೊಂದು ಸರಿ ನೋಡಿದಾಗಲೂ ಒಂದೊಂದು ರೂಪದಲ್ಲಿ ಕಾಣ್ಕೊಳ್ತಾ ಇರ್ತಾನೆ. ಒಂದ್ ಟೈಮ್ ನೋಡಿದ್ರೆ ಚಿಕ್ಕ ಮಗುವಾಗಿ ಕಾಣ್ತಾ ಇದ್ದಾನೆ, ಮತ್ತೊಂದು ಟೈಮ್ ನಲ್ಲಿ ನೋಡಿದ್ರೆ ರಾಜನಾಗಿ ಕಾಣ್ತಾ ಇರ್ತಾನೆ, ಮತ್ತೊಂದು ಟೈಮ್ ನಲ್ಲಿ ನೋಡಿದ್ರೆ ಇನ್ನೂ ಒಂದು ಅಲಂಕಾರಿತವಾಗಿ ಕಾಣ್ತಾ ಇರ್ತಾನೆ. ಅಂದ್ರೆ ಅಯ್ಯಪ್ಪನ ಮಹಿಮೆನೇ ಹಾಗೆ. ಪ್ರತಿಯೊಬ್ಬರ ಹಾಡಲ್ಲಿ ಅಯ್ಯಪ್ಪ ನಿನ್ನ ಮಹಿಮೆನೇ ಸಿಕ್ಕಾಪಟ್ಟೆ ಅಂತ ನಾವು ಯಾವ ತರ ಹೇಳ್ತೀವಿ, ಅದೇ ರೀತಿಯಾಗಿ ಅಯ್ಯಪ್ಪನ ಮಹಿಮೆ ತುಂಬಾ ಇರ್ತದೆ. ಅದಾದ ನಂತರ ಕನ್ನಿಮೂಲ ಅಂದ್ರೆ ಪಕ್ಕದಲ್ಲಿ ಅವನ ಅಣ್ಣ ಏನು ಕನ್ನಿಮೂಲ ಗಣಪತಿ ಭಗವಾನ ಅಂತ ನಾವು ಕರಿತೀವಿ, ಅದೇ ಸನ್ನಿಧಾನ ಅವನ ಬಲ ಪಕ್ಕದಲ್ಲೇ ಬರ್ತದೆ. ಅದಾದ ನಂತರದಲ್ಲಿ ಯಾಕಂದ್ರೆ ಇವನಿಗೆ ರಾಜನಿಗೆ ಮಗು ಸಿಗಬೇಕಾದ್ರೆ ಒಂದು ಏನು ಕಾಡೊಳಗೆ ರಾಜ ಅಯ್ಯಪ್ಪನ ಅಂದ್ರೆ ಅವನಿಗೆ ಪ್ರಾಪ್ತಿ ಆಗ್ಬೇಕಾದ್ರೆ ಮುಂಚೆ ಆ ಮಗುಗೆ ಭಗವಂತ ಏನ್ ಮಾಡಿರ್ತಾನೆ ಅಂದ್ರೆ ನಾಗರ ಒಂದು ಹೆಡೆಯಿಂದ ಅವನಿಗೆ ಕಾಪಾಡ್ತಾ ಇರ್ತದೆ. ಸೊ ಹಾಗಾಗಿ ಸನ್ನಿಧಾನದಲ್ಲಿ ನಾಗರ ನಡೆಯಿರಂತ ಒಂದು ನಾಗರದ ಒಂದು ವಿಶೇಷವಾದಂತ ಅದನ್ನು ದೇವಸ್ಥಾನ ಕನ್ನಿಮೂಲ ಗಣಪತಿ ಹಿಂಭಾಗದಲ್ಲೇ ನಾಗರದ ಒಂದು ಸನ್ನಿಧಾನ ಮಾಡಿದ್ದಾರೆ. ಅಂದ್ರೆ ಚಿಕ್ಕ ಪುಟ್ಟ ಗುಡಿ ಮಾಡಿದ್ದಾರೆ. ಅದು 3 ಮಾತ್ರ ಭಗವಂತನ ಸನ್ನಿಧಾನದಲ್ಲಿರಂತ. ಅದಾದ ನಂತರದಲ್ಲಿ ಉಳಿದಿದ್ದಂತ ಸನ್ನಿಧಾನಗಳು ಬರ್ತವೆ. ಅಂದ್ರೆ ಆ ಒಂದು 18 ಮೆಟ್ಟಿಲಿಂದ ಅಷ್ಟರೊಳಗಡೆ ಮಾತ್ರ ಇವು 3 ದೇವಸ್ಥಾನಗಳು ಬರ್ತವೆ. ಅಯ್ಯಪ್ಪನ ದೇವಸ್ಥಾನ, ಕನ್ನಿಮೂಲ ಗಣಪತಿ ದೇವಸ್ಥಾನ, ಅದಾದ ಮೇಲೆ ನಾಗ ದೇವಸ್ಥಾನ. ಇವು 3 ಮಾತ್ರ ಅವನ ಸ್ಥಳದಲ್ಲಿರುವಂಥದ್ದು. ಅದಾದ ನಂತರದಲ್ಲಿ ನಾವು ಮುಂದೆ ಅಂದ್ರೆ ಪಕ್ಕಕ್ಕೆ ಹೋದಾಗ ಭಗವಂತನ ಎಡಭಾಗದಲ್ಲಿ ನಾವು ಯಾವಾಗಲೇ ಹೇಳಿದ ಹಾಗೆ ಏನು ತಾಯಿ ಮಾಳಿಗಾಪುರ ತಂದೆ ಇರ್ತಾರೆ, ಅಲ್ಲೊಂದು ಈಶ್ವರ ದೇವಸ್ಥಾನ ಇದೆ, ಭೂತ ಗಣಗಳಿದ್ದಾವೆ, ನಾಗ ದೇವತೆಗಳಿದ್ದಾವೆ. ಸೊ ಇವೆಲ್ಲ ಆ ಪರಿವಾರ ದೇವತೆಗಳು. ಸೊ ಅದನ್ನ 18 ಅಂದ್ರೆ ಅವೆಲ್ಲ ಒಂದು ಸೈಡ್ ಭಾಗ ಅಂದ್ರೆ ಇದು ಮಾತ್ರ ಪ್ರಧಾನವಾಗಿರ್ತವೆ. ಸೊ ಇದು 18 ಮೆಟ್ಟಿಲು ಹತ್ತಿ ದರ್ಶನ ಮಾಡುವಂತ ಒಂದು ಸಂದರ್ಭದಲ್ಲಿ ನಮಗೆ ಗೋಚರವಾಗುವಂತ ಸನ್ನಿಧಾನದಲ್ಲಿ ಗೋಚರವಾಗುವಂತ ಇದು.